ರೇಣುಕಾಸ್ವಾಮಿ ಕೊಲೆ ನಡೆದು ನಿನ್ನೆಗೆ 1 ತಿಂಗಳು ಅಂತ ನೆನಪು ಮಾಡಿದ್ವಿ. ಬಟ್ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಬಟ್ ಅಲ್ಲಿ ಜೈಲು ಸಿಬ್ಬಂದಿಗಳ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೊಲೆ ಮಾಡಿ ಜೈಲು ಸೇರಿದ್ರು ಕೂಡ ಬದಲಾಗಿಲ್ವಾ ದಾಸ? ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡ್ಕೊಂಡ್ರ ದರ್ಶನ್? ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಜೈಲು ವಾಸದ ಎಕ್ಸ್ಕ್ಲೂಸಿವ್ ಮಾಹಿತಿ. ಪರಪ್ಪನ ಅಗ್ರಹಾರದ ಭದ್ರತಾ ಬ್ಯಾರೆಕ್ನಲ್ಲಿದ್ದಾರೆ ನಟ ದರ್ಶನ್. ಭದ್ರತಾ ಬ್ಯಾರೆಕ್ ಸುತ್ತ ಯಾರು ಕೂಡ ಓಡಾಡೋ ಹಾಗಿಲ್ಲ. ಆದ್ರೆ ನಾನು ವಾಕಿಂಗ್ ಮಾಡಬೇಕು ಅಂತ ದರ್ಶನ್ ಅವರು ಪಟ್ಟು ಹಿಡಿದಿದ್ದಾರಂತೆ, ಹಠ ಮಾಡ್ತಿದ್ದಾರಂತೆ. ಆಗುವುದಿಲ್ಲ ಅಂದ್ರೂ ಕೂಡ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರಂತೆ. ಅಕ್ಕಪಕ್ಕದವರನ್ನ ಮಾತನಾಡಿಸಬೇಕು ಅಂತ ದರ್ಶನ್ ಹೇಳ್ತಿದ್ದಾರೆ. ಅಕ್ಕಪಕ್ಕದಲ್ಲಿ ಇರುವ ಪ್ರಮುಖ ಪ್ರಕರಣದ ಆರೋಪಿಗಳು, ಕುಕ್ಕರ್ ಬಾಂಬ್, ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗಳು ಕೂಡ ಅಕ್ಕಪಕ್ಕನೇ ಇದ್ದಾರೆ. ಪ್ರಮುಖ ಆರೋಪಿಗಳ ಜೊತೆ ಮಾತನಾಡೋದಕ್ಕೆ ದರ್ಶನ್ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಚೆ ಬಿಡಲ್ಲ ಸರ್, ಯಾರು ಕೂಡ ಓಡಾಡುವ ಹಾಗಿಲ್ಲ, ವಾಕಿಂಗ್ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಸಿಬ್ಬಂದಿ ಹೇಳಿದ್ರು ಕೂಡ ಯಾಕಾಗಲ್ಲ, ನಾನು ಹೋಗ್ಲೇಬೇಕು, ವಾಕಿಂಗ್ ಮಾಡಲೇಬೇಕು, ಮಾತನಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ಗೆ ಸಂಕಷ್ಟಗಳ ಸರಣಿ ಈ ಜನ್ಮದಲ್ಲಿ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆಯಾಗಿ ತಿಂಗಳು ಕಳೆದು ಹೋಗಿದೆ. ಪೊಲೀಸರು ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಶಿಕ್ಷೆ ಕೊಡಿಸಲೇಬೇಕು ಅಂತ ಸಿದ್ಧತೆ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪವಿತ್ರ ರೇಣುಕಾಸ್ವಾಮಿ ಅಸಲಿ ವಾರ್ ಶುರುವಾಗಿದ್ದೆಲ್ಲಿ? ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ. ದರ್ಶನ್ ಒಂದೇ ಒಂದು ಕರೆ ಮಾಡಿದರೂ ಸಾಕಿತ್ತು. ಚಿತ್ರದುರ್ಗ ಪೊಲೀಸರು ಮಾಡಬೇಕಿದ್ದ ಕೆಲಸ ಮಾಡಿಬಿಡ್ತಿದ್ರು. ಆದರೆ ದರ್ಶನ್ ಆ ಕೆಲಸ ಮಾಡಲಿಲ್ಲ. ಹೀಗಾಗಿ ಯಾರು ಊಹಿಸದ ಘಟನೆ ನಡೆದು ಹೋಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಬರ್ಬರೆ ಹತ್ಯೆಯಾಗಿದ್ದು, ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿರುವ ಪೊಲೀಸರು ಮಹತ್ವದ ದಾಖಲೆಗಳು, ಸಾಕ್ಷ್ಯಗಳನ್ನು ಕಲೆ ಹಾಕಿರುವುದಾಗಿ ಮೂಲಗಳು ತಿಳಿಸಿವೆ. ದರ್ಶನ್ ಸಿಕ್ಕಿಬಿದ್ರ. ಯಾವ ದಿಕ್ಕಲ್ಲಿ ಹುಡುಕಿದ್ರೂ ಒಂದಲ್ಲ ಒಂದು ಸಾಕ್ಷಿ ಪಕ್ಕ ಆಗ್ತಾ ಇದೆ. ಸಾಲು ಸಾಲು ಸಾಕ್ಷ್ಯಗಳನ್ನು ಸಂಗ್ರಹಿಸುತ್ತಿರೋ ತನಿಖಾ ತಂಡ ಈಗಾಗಲೇ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ 200ರ ಗಡಿ ದಾಟಿದ್ದಂತೆ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನದ ಸಾಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಸ್ಟಾರ್ ನಟ ದರ್ಶನ್ಗೆ ಒಂಥರ ದಿಗಿಲು ಬಡಿದಂತಾಗಿದೆ. ಆದರೂ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರು ಕಸರತ್ತು ನಡೆಸಿದ್ದಾರೆ. ರೇಣುಕಾ ನಂಬರ್ ಮೇಲೆ ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡಿದ್ದಾರೆ. ರೇಣುಕಾ ಸಿಮ್ ಕಾರ್ಡ್ ಆಕ್ಟಿವ್ ಮಾಡಿ ಡೇಟಾ ಪರಿಶೀಲನೆ ಮಾಡ್ತಾರೆ. ಆದರೂ ಮೊಬೈಲ್ ಸಿಗದಿದ್ದಕ್ಕೆ ಪೊಲೀಸರಿಗೆ ತಲೆಬೇನೆ ಶುರುವಾಗಿದೆ. ನಕಲಿ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸುಮಾರು 200 ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾನೆಂದು ತನಿಖಾಧಿಕಾರಿಗಳ ವಿಚಾರಣೆಯಲ್ಲಿ ಗೊತ್ತಾಗಿರುವುದು ವರದಿಯಾಗಿದೆ. ಆಕೆ ಸಂದೇಶಗಳಿಗೆ ಪ್ರತಿಕ್ರಿಯಿಸದಿದ್ದಾಗ ಅವನು ತನ್ನ ದೇಹದ ಖಾಸಗಿ ಭಾಗದ ಚಿತ್ರವನ್ನು ಕಳುಹಿಸಿದ್ದ ಎಂದು ಮೂಲಗಳು ತಿಳಿಸಿವೆ. ಕಳೆದ ಫೆಬ್ರವರಿ ತಿಂಗಳಿನಿಂದ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಸಂದೇಶಗಳನ್ನು ಕಳುಹಿಸಿದ್ದರಂತೆ. ರೇಣುಕಾಸ್ವಾಮಿಯ ಕಾಟ ಅತಿಯಾದಾಗ ಪವನ್ಗೆ ಪವಿತ್ರ ಗೌಡ ವಿಚಾರ ತಿಳಿಸಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರೆಕ್ಟಾಗಿ 1 ತಿಂಗಳಾಗಿದೆ. ಸ್ವಲ್ಪ ವಾಕಿಂಗ್ ಎಲ್ಲ ಕೇಳಿದ್ದಾರೆ, ಆಗ್ತಿಲ್ಲ. ಆಮೇಲೆ ಅಕ್ಕಪಕ್ಕದವ್ರ ಜೊತೆ ಮಾತಾಡಿಸಿಂತೆಲ್ಲ ಕೇಳಿದ್ದಾರೆ. ಕೆಲವೆಲ್ಲ ಭಾಳ ಸ್ಟ್ರಿಕ್ಟ್ ಆಗಿದೆ. ಆಮೇಲೆ ಇನ್ನೊಂದು ಜಾಮೀನು ಅರ್ಜಿ ವಿಚಾರಣೆ, ಜಾಮೀನು ಅರ್ಜಿಯನ್ನು ಇನ್ನೂ ಕೂಡ ಹಾಕಿಲ್ಲ. ಯಾಕಂತಂದರೆ ಜಾಮೀನು ಅರ್ಜಿ ಹಾಕೋದಕ್ಕೆ ಸ್ವಲ್ಪ ಹಿಂದೇಟು ಯಾಕೆ ಆಗ್ತಾ ಇದ್ದಾರೆ ಅಂತಂದರೆ, ಒಮ್ಮೊಮ್ಮೆ ಏನು ಹೇಳ್ಬಿಡುತ್ತೆ ಕೋರ್ಟು, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಮಾತಾಡೋಕೆ ಹೋಗೋದಿಲ್ಲ. ಇಲ್ಲ, ನಾವು ಯಾವುದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಗೇನಾಗುತ್ತೆ, ಮೊನ್ನೆ ಹಾಕಿದೆ, ಮತ್ತೊಮ್ಮೆ ಹಾಕಿದೆ ಹಿಂಗೆ ತಳ್ಳಿಬಿಡ್ತಾರೆ. ಎಷ್ಟೆಲ್ಲ ಹಾಕ್ತೀರಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಕಿರಿಕಿರಿ ಮಾಡ್ಕೊಳ್ತಾ ಇಲ್ಲ. ಈ ಕೋರ್ಟ್ಗೆ ಈಗೇನು ನಡೀತಿದೆ ಆ ಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ. ಅಲ್ಲಿ ಆಗಿಲ್ಲ ಅಂದರೆ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ. ಅಲ್ಲಿ ಹೈಕೋರ್ಟಲ್ಲಿ ಆಗಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ಇದೆಲ್ಲ ನಿರಂತರ ಪ್ರಕ್ರಿಯೆಗಳು. ಆದರೆ ನಿಮ್ಮ ದೋಷಾರೋಪ ಪಟ್ಟಿ ಸಲ್ಲಿಸೋ ತನಕ ಇವರೊಂದು ಒಂಥರ ಕಿರಿಕಿರಿ ಇದ್ದೇ ಇರುತ್ತೆ.